ಸದ್ಯ ಶಿವಮೊಗ್ಗದಲ್ಲಿ ಪರ ಮತ್ತು ವಿರೋಧದ ನಡುವೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಸಿಲುಕಿದೆ. ಈ ವಿಚಾರದ ಬಗ್ಗೆ ಸಾಗರ ಕ್ಷೇತ್ರದ ಶಾಸಕ ಕಾಂಗ್ರೆಸ್ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತಾಡಿದ್ದು, ಬಿಜೆಪಿ ಯೋಜನೆ ನಿಲ್ಲಿಸುವುದಾದರೆ ನಿಲ್ಲಿಸ್ತೀನಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಯೋಜನೆ ಬಗ್ಗೆ ತೀರ್ಮಾನಿಸಲಾಗಿತ್ತು. ಬಿಜೆಪಿಯವರ ಹಣ ಹೊಡೆಯುವ ಯೋಜನೆ ಇದಾಗಿತ್ತು ಅಂತ ಆರೋಪಿಸಿದ್ದಾರೆ. ಈ ಯೋಜನೆ ನಿಲ್ಲಿಸೋಕೆ ಬಿಜೆಪಿಯವರು ಏನು ಇಂಜಿನಿಯರ್ಗಳು ಆಮದು ಮಾಡಿದ್ರ ಯೋಜನೆ ಕೈಗೆತ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಹಾನಿ ಆಗೇ ಆಗುತ್ತೆ. ಸಾರ್ವಜನಿಕರಲ್ಲಿ ಬಿಜೆಪಿಯವರು ಗೊಂದಲ ಮೂಡಿಸ್ತಾ ಇದ್ದಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮ ಜೊತೆ ಮಾತಾಡ್ತಾ ಆರೋಪಿಸಿದರು. ಸ್ಟೋರೇಜ್ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಭಾಳ ಹೋರಾಟಗಳು ಭಾಳಷ್ಟು ಜನ ಸ್ವಾಮೀಜಿಯವರು ಮಾಡಿದ್ದಾರೆ. ಭಾಳಷ್ಟು ಜನ ಹೋರಾಟ ಸುದ್ದಿ ಸಮಾಚಾರಗಳು ಬರ್ತಾನೇ ಇದೆ. ಈ ಪಂಪ್ ಸ್ಟೋರೇಜು ನಮ್ಮ ಕಾಲಕ್ಕಿಂತ ಹೆಚ್ಚಾಗಿ ಹಿಂದಿನ ಸರ್ಕಾರದಲ್ಲಿ ಪ್ರಸ್ತಾವನೆ ಆಗಿರುವಂಥದ್ದು. ಇದು ಇವತ್ತು ಇಡೀ ರಾಜ್ಯದ ಗಮನ ಸೆಳೆದಿರುವಂಥ ಪಂಪ್ ಸ್ಟೋರೇಜಲ್ಲಿ ಇವತ್ತು ಭಾಳ ಜನರಿಗೆ ಇದ್ರ ಬಗ್ಗೆ ಮಾಹಿತಿಗಳು ತಪ್ಪು ಹೇಳ್ತಾ ಇದ್ದಾರೆ. ನೋಡಿ, ಹೋರಾಟ ಮಾಡಲಿಕ್ಕೆ ಶಿವಮೊಗ್ಗ ಜಿಲ್ಲೆ ಇದು ಹೋರಾಟದ ನೆಲೆ. ಇದಕ್ಕೆ ರೈತರು ಮಾಡ್ಬೋದು, ಸ್ವಾಮೀಜಿಯವರು ಮಾಡ್ಬೋದು, ಸಾರ್ವಜನಿಕರು ಮಾಡ್ಬೋದು, ಎಲ್ಲರೂ ಮಾಡಲಿಕ್ಕೆ ಹಕ್ಕಿದೆ. ನಾನು ಯಾವುದೇ ಅಭ್ಯಂತರ ಇಲ್ಲ ನಮಗೆ. ಆದರೆ ಈ ಯೋಜನೆಯಿಂದ ಏನಾಗುತ್ತೆ ಅನ್ನೋದನ್ನ ಒಬ್ಬರು ಸರಿಯಾದ ಉತ್ತರವನ್ನು ಕೊಡ್ತಾ ಇಲ್ಲ. ಆದರೆ ಅದ್ರ ಬಗ್ಗೆ ಅಂದರೆ ಈ ಯೋಜನೆ ದೊಡ್ಡ ಯೋಜನೆ, ಅದಕ್ಕೆ ಬಿ ಜೆ ಪಿಯವರು ಸಾಥ್ ಕೊಡೋ ಮೂಲಕ ಈ ಯೋಜನೆಯಿಂದ ದೊಡ್ಡ ಮೊತ್ತವನ್ನು ಅಂದರೆ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಅದರಲ್ಲಿ ಹಣವನ್ನು ಹೊಡೆದಿದ್ದಾರೆ ಅನ್ನೋ ರೀತಿಯಲ್ಲಿ ಮಾಜಿ ಹಾಲಪ್ಪ ಇತರೆ ಬಿ ಜೆ ಪಿಯ ಮುಖಂಡರುಗಳು ಸಾಗರದಲ್ಲಿ ಭಾರಿ ದೊಡ್ಡ ಇದರಲ್ಲಿ ಅದು ಕೂಗಾಟ ಮಾಡಿದ್ದಾರೆ. ಅಂದರೆ ಯಾವುದಾದ್ರು ಯೋಜನೆ ತರುವಂಥದ್ದು ಬಿ ಜೆ ಪಿಯರದು ಹಣ ಹೊಡೆಯೋ ಕಾರ್ಯಕ್ರಮನೇ ಇರಬೇಕಂತ ನನಗೆ ಅನಿಸುತ್ತೆ. ಅಂದರೆ ಹಿಂದೆ ತಂದಿರುವಂಥ ಅವರ ಅವಧಿಯಲ್ಲಿ ಯಡಿಯೂರಪ್ಪನವರು ಇವತ್ತು ಸಾವಿರಾರು ಕೋಟಿಯನ್ನು ಏನು ಇವತ್ತು ಶಿಕಾರಿಪುರಕ್ಕೆ ಮತ್ತು ಇತ್ತು ಹಾಕಿದ್ದಾರೆ, ಇವೆಲ್ಲ ಏನಾದ್ರು ಅವರು ದುಡ್ಡು ಹೊಡೆಯೋಕೆ ತಂದಿರೋದಾ ಅಲ್ವಾ? ಅಭಿವೃದ್ಧಿಗಲ್ಲ ಅಂತ ಕಾಣ್ತೈತೆ. ಬಹುಶಃ ನಾಚಿಕೆ ಆಗಬೇಕು ಅವರಿಗೆಲ್ಲ. ಹಾಗಾದರೆ ಸಿಗಂದೂರು ಸೇತುವೆಗೆ ಇವರೆಷ್ಟು ದುಡ್ಡು ಹೊಡೆದ್ರೂ ಗೊತ್ತಿಲ್ಲ. ಹಂಗಾದರೆ ಇವರೆಲ್ಲ ದುಡ್ಡು ಹೊಡೆದಿದ್ದಾರಾ? ಸಿಕ್ಕಾಪಟ್ಟೆ ದುಡ್ಡು ಹೊಡೆದಿರ್ಬೇಕೇನೋ. ನಾವು ಯಾವ ಥರ ಹೇಳಿದ್ದೀವಿ, ಯಾವ ಥರ ಸುಮ್ಮನೆ ಹಾಗಾಗಿ ಇವೆಲ್ಲ ಅವರ ಯೋಚನೆಗಳು ಗೊತ್ತಾಗುತ್ತೆ. ಇವೆಲ್ಲ ಅಂದರೆ ತಾವು ಮಾಡಿದ್ದೇ ಇರಬೇಕು ಬಹುಶಃ, ಅದರಿಂದ ಅವ್ರ ಅನುಭವ ಇರಬೇಕು, ದುಡ್ಡು ಹೊಡೆಯೋ ಅನುಭವ ಇರಬೇಕು, ಅದಕ್ಕೆ ಹೇಳ್ತಾರೆ ಅಂತ ಕಾಣ್ತದೆ. ನಮಗೆ ಅನಿಸಿದ್ದು ಈ ಯೋಜನೆ ಇಡೀ ದೇಶದ ಎರಡನೇ ಅತಿ ದೊಡ್ಡ ಯೋಜನೆ. ಇಡೀ ದೇಶದ ಎರಡನೇ ಅತಿ ದೊಡ್ಡ ಯೋಜನೆಯನ್ನು ಕೇಂದ್ರ ಸರ್ಕಾರ ಇವತ್ತು ಅದನ್ನು ಆದೇಶವನ್ನು ಕೊಟ್ಟಿರುವುದು. ಇವತ್ತು ಅವರು ನಮ್ಮ ಏನು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ನಾವಲ್ಲ. ಇವತ್ತು ಇವ್ರೇನಾದ್ರು ನಿಲ್ಲಿಸೋದಿದ್ರೆ ಇವ್ರದ್ದೇ ಕೇಂದ್ರ ಸರ್ಕಾರ ಇದೆ, ಇವ್ರದ್ದೇ ಎಂ ಪಿ ಅವರು ಇದ್ದಾರೆ, ನೀವು ನಿಲ್ಲಿಸ್ರಿ, ನಮಗೇನು ಅಭ್ಯಂತರ ಇಲ್ಲಪ್ಪ. ನಾವೇನು ಅದಕ್ಕೆ ನಮ್ಮ ಸರ್ಕಾರ ಏನೋ ಒಂದು ಯೋಜನೆ ತರೋದಷ್ಟೇ ನಮ್ಮದು. ನೀವು ನಿಲ್ಲಿಸಿದರೆ ನಮ್ಮದೇನು ಅಭ್ಯಂತರ ಇಲ್ಲ, ನಿಲ್ಲಿಸ್ರಿ ನೀವು. ಸುಮ್ಮನೆ ಈ ಥರ ಹೋರಾಟ ಅಲ್ಲ. ಈ ಯೋಜನೆಯಿಂದ ಇಡೀ ರಾಜ್ಯದ ಮುಂದಿನ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ಇವತ್ತು ಕರೆಂಟ್ ಉತ್ಪಾದನೆ ಮಾಡುವಂಥ ದೊಡ್ಡ ಅವಕಾಶ ಸಿಗುತ್ತೆ ಅಂತ ನನ್ನದೊಂದು ಭಾವನೆ. ಆದರೆ ಇಂಜಿನಿಯರ್ ಇವರೇ ಆಗಿಬಿಟ್ಟಿದ್ದಾರೆ. ಅದರಲ್ಲಿ ರೈತ ಸಂಘದವ್ರು ಒಂದಿಷ್ಟು ಜನ ಅವರೇ ಇಂಜಿನಿಯರು, ಒಂದಿಷ್ಟು ಜನ ಬೇರೆ ಪರಿಸರವಾದಿಗಳು ಅವರೇ ಇಂಜಿನಿಯರು. ಇದು ಹಾಗೆ, ಇದು ಹಿಂಗೆ, ಇದು ಆಗಲ್ಲ, ಇದು ಹೋಗಲ್ಲ ಅನ್ನೋಕ್ಕೆ ಇವರೇನು ಇಂಜಿನಿಯರ್ಗಳ? ಇವ್ರಿಗೆ ಗೊತ್ತಿರಬೇಕಲ್ಲ. ಸುಮ್ಮನೆ ಅಪಾದ ಮಾಡಿ ಈ ಯೋಜನೆ ಕೆಟ್ಟ ಹೆಸರು ತರಬೇಕು, ಇದು ನಿಲ್ಲಿಸಬೇಕು ಅನ್ನೋದು ಏನು ಹೇಳ್ಕೊಂಡಿದ್ದಾರೆ, ಇದು ತಪ್ಪಾಗುತ್ತೆ. ಈ ಯೋಜನೆ ಸುಮಾರು ಈಗಿರುವಂಥ ನಮ್ಮ ಡ್ಯಾಮಲ್ಲಿ 1,000 ಕಿಲೋ ಒಂದು ಸಾವಿರ ಅಲ್ಲ, 1,000 ಮೆಗಾವಟ್ಟು ಅಷ್ಟೇ ಬರೋದು. 1,000 ಮೆಗಾವಟ್ಟು ಇವತ್ತು ಅದರಲ್ಲಿ ಬರ್ತಾ ಇರೋದು. ಈ 1,000 ಈಗ ಬರುವಂಥದ್ದು ಹೊಸ ಯೋಜನೆ 2,000 ಮೆಗಾವಟ್ ಯೋಜನೆಯನ್ನು ತರ್ತಾ ಇರುವಂಥ ಯೋಜನೆಯಲ್ಲಿ ಬರುವಂಥ ಈ ಯೋಜನೆ ಲಾಭ ಬರುವಂಥದ್ದು. ಹಾಗಾಗಿ ನಾನು ಹೇಳೋದು ಫಾರೆಸ್ಟ್ ಹೋಗುವಂಥದ್ದು ಸತ್ಯ. ಫಾರೆಸ್ಟ್ ಒಂದಿಷ್ಟು ಹೋಗುತ್ತೆ, ಯಾವ ಯೋಜನೆ ಮಾಡಿದರೂ ಸಹ ಫಾರೆಸ್ಟ್ ಹೋಗುತ್ತೆ. ಇವತ್ತು ಸಾಗರದಿಂದ ಹೊಸನಗರಕ್ಕೆ ಶಿವಮೊಗ್ಗದಿಂದ ಸಾಗರ ಎಂಡಿಗೆ ಇವತ್ತೇನು ಹೈವೇ ಮಾಡ್ತಾರೆ, ಎಷ್ಟು ಎಕರೆ ಹೋಗುತ್ತೆ ಅನ್ನೋದು ನೀವು ಕೇಳಬೇಕು. ಸಾವಿರಾರು ಎಕರೆ ಅದರಲ್ಲೂ ಹೋಗುತ್ತೆ. ಆದರೂ ಹೈವೇ ಮಾಡಲ್ವಾ? ಆ ಯೋಜನೆಯನ್ನು ನಿಲ್ಲಿಸಲ್ಲ ನೀವು ಯಾರು. ಹಾಗೆ ಇವತ್ತು ಆ ಜಾಗಕ್ಕೆ ಪರ್ಯಾಯವಾಗಿ ಸುಮಾರು 500 ಎಕರೆಯನ್ನು ಎಲ್ಲೋ ಕೊಡಬೇಕಂತ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿ ಚಿಕ್ಕಮಗಳೂರು ಹತ್ರ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ
ಅಂದರೆ ಒಂದು ಯೋಜನೆ ಮಾಡಿದಾಗ ಪರಿಸರ ನಾಶ ಆಗೋದು ಸಹಜ ಇರುತ್ತೆ. ಆದರೆ ಈ ಯೋಜನೆ ಮುಂದಿನ ಪೀಳಿಗೆಗೆ, ಜನ್ರೇಷನ್ಗೆ ಮುಂದೆ ಅನುಕೂಲ ಆಗಬೇಕು ಅನ್ನೋದು. ಯಾಕಂದರೆ ಮತ್ತೆಲ್ಲೂ ನಾವು ಡ್ಯಾಮ್ ಕಟ್ಟೋಕ್ಕಾಗಲ್ಲ. ಅದರಿಂದ ಸುಮ್ಮನೆ ಬೋಗಸ್ ಆಗಿ ಏನೇನೋ ಮಾತಾಡಿ ಸುಮ್ಮನೆ ಯೋಜನೆ ಬಗ್ಗೆ ಕೆಟ್ಟ ಹೆಸರು ತರುವಂಥದ್ದನ್ನ ನಿಲ್ಲಿಸ್ಬೇಕು. ನಿಮ್ಮ ಹೋರಾಟ ನೀವು ಮಾಡಿ, ಬೇಕು ಅನ್ನೋರು ಹೋರಾಟ ನಮ್ಮ ಹತ್ರ ಇದೆ, ನಾವು ತೋರಿಸ್ತೀವಿ ಬೇಕು ಅಂತ ಹೋರಾಟ. ಆದರೆ ಬಿ ಜೆ ಪಿಯವರಿಗೆ ನಾಚಿಕೆ ಆಗಬೇಕು. ರೈತ ಸಂಘದವ್ರ ಜೊತೆ ಕೂತ್ಕೊಂಡು ಬಿ ಜೆ ಪಿಯವರು ಹೋರಾಟ ಮಾಡ್ತಾರಂದರೆ ಇವ್ರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಯೋಚನೆ ಮಾಡಬೇಕು. ಇವತ್ತು ರಾಘವೇಂದ್ರ ಹೇಳಲಿ, ನಾವು ಭ್ರಷ್ಟಾಚಾರದಲ್ಲೇ ನಾವೆಲ್ಲ ಹಿಂದೆ ಅಭಿವೃದ್ಧಿ ಮಾಡಿದ್ದೀವಿ, ನಾವು ಲಂಚ ಹೊಡೆದಿದ್ದೀವಿ, ಅದಕ್ಕೆ ಯೋಜನೆ ತಂದೀವಿ ಅಂತ ಅವ್ರು ಹೇಳಿದ್ದಾರಾ? ಇಲ್ಲಲ್ಲ. ಹಾಗಾಗಿ ಇಂಥ ಯೋಜನೆಗಳನ್ನು ಒಂದು ಜನರಿಗೆ ಮುಟ್ಟುವಂಥ ಯೋಜನೆಯನ್ನು ರಾಜ್ಯ ಸರ್ಕಾರ ತಂದಿದೆ. ಹಾಗಾಗಿ ಸುಮ್ಮನೆ ಗೊಂದಲ ಸೃಷ್ಟಿಸುವಂಥದ್ದನ್ನ ಬಿಡಬೇಕು. ಬಿ ಜೆ ಪಿ ಇರ್ಬೋದು, ರೈತ ಸಂಘ ಇರ್ಬೋದು, ಅಥವಾ ಕೆಲವು ಸ್ವಾಮೀಜಿಗಳು ಸಹ ಬಂದಿದ್ದಾರೆ. ಅವರಿಗೂ ಸ್ವಾಮೀಜಿಯವರಿಗೆ ನಾನು ಕೈ ಮುಗಿ ಕೇಳೋದಷ್ಟೇ, ಸ್ವಾಮೀಜಿಯವರೇ, ಇದು ಮುಂದಿನ ಜನಾಂಗಕ್ಕೆ ಒಳ್ಳೆಯದಾದಂಥ ಒಂದು ಯೋಜನೆ. ಇದನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು. ಸಾರ್ವಜನಿಕರಲ್ಲಿ ಗೊಂದಲ ಮಾಡೋದು ಬೇಡ ಅಂಥೇಳಿ ನಾನು ಇಡೀ ನನ್ನ ಸಾಗರ ಕ್ಷೇತ್ರದ ಜನರಿಗೆ, ಸ್ವಾಮೀಜಿಗಳಿಗೆ, ರೈತ ಸಂಘದವರಿಗೆ ಅಥವಾ ಬಿ ಜೆ ಪಿಯ ಹೋರಾಟಗಾರರಿಗೂ ನಾನು ಇವತ್ತು ಆ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಇದು ಅದರ ಜೊತೆಗೆ ಇವತ್ತು ಮಳೆಗಾಲ ಏನು ಇವತ್ತು ಬಂದಿದೆ, ಇತ್ತೀಚೆಗೆ ಮತ್ತೆ ಮಳೆ ಜಾಸ್ತಿ ಆಗಿದೆ. ಸ್ನೇಹಿತರೆ, ನಾನು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು